ನಾಷ್ಟ ಮಾಡಕ್ ಕರ್ಕೊಂಡು ಹೋಗೋನೆ ಮಧ್ಯಾಹ್ನ ಟೈಮ್ ಅನ್ನ ಸಾಂಬಾರ್ ಸರಿ ಇಲ್ಲ ಅವ್ ಡವ್ ಹಾಸ್ಟೆಲ್ ಪಕ್ಕ ಕರ್ಕೊಂಡು ಹೋಗೋನ್ ಗೈಸ್ ಇವನು ಬೋಳಿ ಮಗ ಇವನು ನೋಡಿ ಅಲ್ಲಿ ಎಲ್ಲಾರ್ಗು ಫುಲ್ ಟಾರ್ಗೆಟ್ ಓಡಾಡ್ಸ್ತವ್ರೆ ಗೈಸ್ ಬಾರ್ಬೆಕ್ಯೂ ಗೆಟ್ಟಿಂಗ್ ರೆಡಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡಬಳ್ಳಾಪುರಾಗೆ ಪ್ರೈವೇಟ್ ಸ್ಟೇಗೆ ಹೋಗ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಜನ ಬರ್ತೀನಿ ಅಂದರು, ಬರೋಲ್ಲ ಅಂತ ಕೈ ಎತ್ಬಿಟ್ರು. ಅದಕ್ಕೆ ನಾವು ಇಷ್ಟೇ ಜನ ಹೋಗ್ತಿದ್ದೀವಿ. ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಆಗುತ್ತೆ. ಗೈಸ್ ನಾವು 5 ಜನ ಕಾರಲ್ಲಿ ಹೋಗ್ತಿದ್ದೀವಿ. ಇನ್ನು ಮಿಗ್ದವರು ಗಾಡೀಲಿ ಬರ್ತಾ ಇದ್ದಾರೆಲ್ಲ. ಸೊ ಇವಾಗ ಹೊರಟ್ವಿ. ಸ್ಟಾರ್ಟಿಂಗ್ ಆಗಿರ್ತಾರೆ ನಮ್ಮ ಹುಡುಗ ಫುಲ್ ಕಾರು. A few moments later. ನೋಡಿ ಟ್ರಾಫಿಕಲ್ಲಿ ಬಂದು ನಿಂತವ್ರೆ. ಬೆಳಗ್ಗೆ 9 ಗಂಟೆಗೆ ಪ್ಲಾನ್ ಮಾಡಿದ್ದು, ಇವನು 11 ಗಂಟೆಗೆ ಬಂದ, 11 ಗಂಟೆಗೆ ಬಿಟ್ಟಿದ್ದು ಶಿವರಾಜು. ತಡೆ ಮಚ್ಚ ಎಷ್ಟು ಗಂಟೆ ಸುಮ್ಮನೆ ತಮಾಷೆ. ಮುಖ ತೊಳ್ದಿಲ್ಲ ಅಣ್ಣ, ಏನು ಬೆಳಗ್ಗೆ ಮುಖ ತೊಳ್ದಿಲ್ಲ. ಅಲ್ಲಿ ಸಾಗರು ಸ್ಕೂಲಲ್ಲಿ ಇರುವಾಗ 0 ತರ ಇದ್ದ, ಇವಾಗ ಒಳ್ಳೆ ಹೀರೋ ಆಗ್ಬಿಟ್ಟಿದ್ದಾನೆ. ತೆಗಿ ತೋರ್ಸು, ಅಲ್ಲಿ ಫೋಟೋ ಹಿಡಿಯುತ್ತೆ. MG ರೋಡ್ ಹತ್ರ ಬಂದಿದ್ದೀವಿ. ಇನ್ನ ಹೋಗ್ಬೇಕು, ಇನ್ನ 1.5 ಅವರ್ ಐತೆ. 40-50 ಇದೆ. ಬಾ ಬಾ ಆರಾಮಾಗಿ. ಅನಂತಪುರ ಹತ್ರ ಇದು ಊಟ. ಅನಂತಪುರ ಎಲ್ಲೋ ಬರುತ್ತೆ. ಅನಂತಪುರ ಬರುತ್ತೆ, ದಾಟಿನೇ ಹೋಗ್ಬೇಕು. ಗಂಡು ನನ್ನ ಮಕ್ಕಳ್ರ ನಾನು ಕರ್ಕೊಂಡು ಹೋಗ್ಬಿಟ್ರೆ ಯಾಕೆ ಹೇಳು, ತರುಣ್ ಸೀರೆ ಕಟ್ಕೊಂಡು ಸಿಗ್ನಲ್ ಅಲ್ಲಿ ಇರ್ತಾನೆ, ಅದರಿಂದ 3 ಸಿಗ್ನಲ್. ಬ್ಯಾಂಗ್ಳೂರ್ ಟ್ರಾಫಿಕ್ ಬ್ರೋ. A few minutes later. ಇವಾಗ ಊಟಕ್ಕೆ ನಿಲ್ಸಿದ್ರಿ. 11:30ಗೆ 12:30ಗೆ ಅಲ್ಲಿ ಇರ್ಬೇಕಿತ್ತು. ಇನ್ನು 1:30 ಆದ್ರೂ ಇಲ್ಲಿ ಊಟ ಮಾಡ್ತಿದ್ದೀವಿ. ನಾವು ಶಿವರಾಜ್ ಇಲ್ಲಿ ಊಟ ಚೆನ್ನಾಗಿರ್ಬೇಕು ಕರ್ಕೊಂಬಂದು ತಿನ್ನಿಸ್ತಾ ಇದ್ದಾನೆ. ನೋಡಿ ಎಲ್ಲ ಊಟ ಅಲ್ಲಿ ತಿಂತಾ ಇದ್ದಾರೆ. ಅಣ್ಣನ ಹಳೆ ಊಟ ಮತ್ತೆ ಟಿಫನ್ ಒಟ್ಟಿಗೆ ತಿಂತಾ ಇದೀವಿ. ಏನು ಮಾಡಕ್ಕಾಗಲ್ಲ ಅಲ್ಲ, ಊಟನ ಎಲ್ಲ ಒಟ್ಟಿಗೆ ತಿಂತಿದ್ದೀವಿ. ನೀನು ನಾಷ್ಟ ಮಾಡಿದ್ದೇನೋ? ಇಲ್ಲ A few inches later. ಗೈಸ್ ಫೈನಲಿ ಬಂದ್ಬಿಟ್ವಿ. ಅವರೆಲ್ಲ ಫಸ್ಟೇ ಬಂದಿದ್ದಾರೆ, ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ. ಬಂದು ಅಲ್ಲಿ ನಿಂತ್ಕೊಂಡಿದ್ದಾರೆ. ಹನ್ನೆರಡು ಗಂಟೆಗೆ ಬರಬೇಕಾಗಿತ್ತು. ನೋಡಿ 2:07, 2 ಗಂಟೆ ಅನ್ನೇ ಅಂದ್ಕೊಳ್ಳೋಣ. 12 ಗಂಟೆಗೆ ಬರಬೇಕಾದರೂ 3 ಅವರ್ ಲೇಟು. 9 ಗಂಟೆ ಬಂದಿದ್ದೀವಿ. ಶಿವರಾಜು ಅವನಿಗೂ ಕೂಡ ದಾರಿ ಮಿಸ್ ಆಗ್ಬಿಟ್ಟು ಇನ್ನ ಬರ್ತಾ ಇದ್ದಾನೆ. ಇವರೊಬ್ಬರೇ ಕರೆಕ್ಟಾಗಿ ಬಂದಿರೋದು. ನಾವೆಲ್ಲ 3 ಕಡೆಯಿಂದ 3 ದಾರಿಲಿ 3 ಕಡೆಯಿಂದ ಬಂದಿದ್ದೀವಿ ನಾವೆಲ್ಲ. ಆದರೂ ಕರೆಕ್ಟಾಗಿ ಬಂದ್ವಿ ರೆಸಾರ್ಟ್ಗೆ. ರೆಸಾರ್ಟ್ ಅಲ್ಲ, ಪ್ರೈವೇಟ್ ಸ್ಟೇ ಇದು. ಚೆನ್ನಾಗಿದೆ ನೋಡಿ. ಏನೋ ನಾಳೆ ಗಂಟೆ ಇಲ್ಲೇ ನೋಡಿ. ಫುಲ್ ಜಾಲಿ 2 ಸ್ಪೀಕರ್ ಫುಲ್ ಜಾಲಿ ಇವತ್ತು. ಕಾರ್ ಬ್ಯಾಗ್ ಎತ್ಕೊಂಡು ಎಲ್ಲ ಹಾಕ್ಬಿಡೋದೆ. ಡೌದು ನೆನಪಲ್ಲಿ ಎಲ್ಲೆಲ್ಲೋ ಬೇರೆ ರೋಡ್ಗೆ ಹೋಗಿ ಕೊನೆಗೂ ಬಂದ್ಬಿಟ್ಟ. ಪಾಪ ಹುಡುಗರೆಲ್ಲ ಟೆನ್ಷನ್ ಆಗಿಬಿಟ್ಟಿದ್ರು. ಅವ್ರಲ್ಲೇ ಡೌದು ಹೇಳ್ಕೊಂಡು ಟೆನ್ಷನ್ ಮಾಡಿಬಿಟ್ಟಿದ್ದ. ಮಚ್ಚಾ ಸಿಕ್ಕದೇನೋ ನಿಂಡು ಕೊನೆಗೂ ಬಂದ್ಬಿಟ್ಟ. ಬರ್ತಾ ಇದ್ದೆ ಈ NS ಅಂದ್ಕೊಂಡು ನೆನಪಲ್ಲಿ ಬಂದ್ಬಿಟ್ಟೆ. ಹಾಕೊಂಡು ಮುಂದೆ ಹೋಗ್ಬಿಟ್ಟಿದೀನಿ. ಆಮೇಲೆ ಗೂಗಲ್ ಮ್ಯಾಪ್ ಆನ್ ಮಾಡ್ಬಿಟ್ಟು ಅವನ ಹತ್ರ ಮೌಂಟ್ ಇಲ್ಲ, ಎತ್ತಿ ಕೆಳಗೆ ಇಕ್ಕೋಗ್ಬಿಟ್ಟು ಮೇಲೆ ನೋಡೋದು ಕೆಳಗೆ ನೋಡೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಯಾವ್ದು ರಂಗರಾಯಪ್ಪ ಸರ್ಕಲ್ ಅಂತೆ ಅದು. ರಂಗರಾಯಪ್ಪ ಸರ್ಕಲ್. ಹುಡುಗ ಬ್ರೇಕಪ್ ಅಂದ್ಮೇಲೆ ಪಾಪ ತಿಕ್ಲಾಗ್ಬಿಡ ಅವ್ನು ವಿಜಯ್ ದೇವ್ರ ತರ. ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ತಾನೆ, ಕಾಲೇಜ್ ಅಂತ ಎಲ್ಲ ಕರ್ಕೊಂಡು ಹೋಗ್ತಾನೆ. ನಾಷ್ಟ ಮಾಡಕ್ ಕರ್ಕೊಂಡು ಹೋಗೋನೆ, ಮಧ್ಯಾಹ್ನ ಟೈಮ್ ಅನ್ನ ಊಟನೇ ಸರಿ ಇಲ್ಲ. ಅವ್ರು ಹಾಸ್ಟೆಲ್ ಪಕ್ಕ ಕರ್ಕೊಂಡು ಹೋಗೋನ್ ಗೈಸ್, ಇವನು ಬೋಳಿ ಮಗ ಇವನು. ಎಲ್ಲ ಸವಿ ಸವಿ ನೆನಪುಗಳು. ನೀನ್ ಒಬ್ನೇ ಬಂದು ಎಂಜಾಯ್ ಮಾಡೋ. ನಾವಿರಕ್ ರೂಮು ನೋಡಿ ಏನು ಸಕ್ಕತ್ತಾಗಿದೆ, ಪೀಸ್ ಆಗಿದೆ. ಇಲ್ಲ ನೋಡಿ ಇಲ್ಲೊಂದು ರೂಮು. ಆಲ್ರೆಡಿ ನಮ್ಮ ಕಾಗೆ ಮಲ್ಕೊಂಡ್ಬಿಟ್ಟವನೆ, ಅವ್ರ ಡೌನ್ ನೆನ್ಪಲ್ಲ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ನೀರಾಗ ತೆಕ್ಬಿಡ್ದು ಕಾಗೆ. ಇನ್ನ ಉಳಿಯುತ್ತೋ ಏನು ಉಳಿಯುತ್ತೆ? ನಿಂಡಾಗ ಯಾಕೆ ಕರ್ಕೊಂಬಂದಿಲ್ಲ? ಯಾರಿಗೆ ಗೊತ್ತು. ಸೊ ಗೈಸ್, ಸ್ವಿಮ್ಮಿಂಗ್ ಪೂಲ್ ಇಲ್ಲೆಲ್ಲೋ ಇತ್ತು, ಅಲ್ಲೈತೆ ಸ್ವಿಮ್ಮಿಂಗ್ ಪೂಲ್ದು. ಬಟ್ ಅದು ಸ್ವಿಮ್ಮಿಂಗ್ ಪೂಲ್ ಥರ ಆದರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ಸ್ವಿಮ್ಮಿಂಗ್ ಪೂಲ್ ಬೇಕಾಗೈತಲ್ಲ ನೈಟ್ ಸ್ಟೇ ಆಗೋಕ್ಕೆ. ಬಂದೊಂದೆರಡು ಈಜು ಆಡಕೊಂಡು ಪೀಸಾಗಿ ಫುಲ್ ಜಾಲಿ ಮಾಡಿಕೊಂಡು ಫಸ್ಟು ಫ್ರೆಶ್ ಅಪ್ ಆಗಬೇಕು. ನೋಡಿ ಚೆನ್ನಾಗಿದೆಯಲ್ಲ ಪ್ರೈವೇಟ್ ಸ್ಟೇ. ತನಕ ಇರೋದೇ ಇಲ್ಲ. ಮತ್ತೆ ಬೇಕು ಸುಮ್ಮನೆ ಬಂದಿದ್ದೆ, ಚೆನ್ನಾಗಿ ಕಾಣ್ತು, ಒಂದೇ ಒಂದು ಅಂತ ಸುಮ್ಮನೆ ಇದ್ನ ನಾನು. ಇವಾಗ ಕರೆಕ್ಟ್ ಆಯ್ತು ಮಚ್ಚ, ಇವಾಗ ಬ್ಯಾಲೆನ್ಸ್ ಆಯ್ತು. ಏನೋ ಇದು ಎಲ್ಲ ಕಾಸ್ಟ್ಲಿ ಐಟಮ್ಸ್ ಕೆಳಗೆ ಬೀಳಿಸ್ತಾ ಇದೆಯಲ್ಲೋ. ಹೋಗೋ ಚಿಕನ್ ಗಿಕ್ಕನು ಕಣ್ತುಂಬ ನೋಡಕ್ಕೂ ಬಿಡಲ್ಲ. ಯಾರು ಬಂದವ್ರೆ ಮಾತಾಡಿ ಅವ್ರ ಹತ್ರ. ನಮ್ಗ ನೀರು ಬೇಕು ಅಂದ್ರೆ ನಕ್ಕನ ಅಂಕಲ್ ನೋಡಿನೇ ಕಲಿಬೇಕು. ಒಂದೊಂದು ಹೊಡೆದ್ಬಿಟ್ಟು ನಿನ್ನ ಹೊಡಿಯವ್ರು ಯಾರು ಇಲ್ಲಲ್ಲ. ಒಂದು ನೋಡು, ನೀನು ಒಂದ್ ಸಿಗರೇಟ್ ಹೊಡಿತ್ಯಾ, ಅದನ್ನ ಕಾಂಪನ್ಸೇಟ್ ಮಾಡ್ಬೇಕಂದ್ರೆ ಇದೆಲ್ಲ ಆಗ್ತೀನಿ ಆಗಲ್ಲಿ ಸಿಗರೇಟ್ ಹಿಡಿಯೋದು. ಅಯ್ಯೋ ಅದಕ್ಕೆ ಬಂದಿದ್ದು ನನಗೆ ಗೊತ್ತು. ಹೆಂಗೈತೆ ಡಬಲ್ಸ್ ಕರ್ಕೊಂಡು ಹೋಗ್ಬೋದು. ಬಾ 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 ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೀನು ನಕ್ಕನ್ ಇದೇನೇ ಕಾರು ಕಾರೇನು? ಎಷ್ಟ್ ಜನ ಬರ್ತೀರಾ ಇನ್ನ? ನಿಮ್ಗೆ ಇವಾಗ ಸುಖ ಅಲ್ಲ. ಸಾಮಾನ್ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ತೋರಿಸ್ತಾನ ಅವಾಗ್ಲೇ ಮೇಲೆ. ಕಾರ ಓ ಇಳಿಬೋದಾ? ಇಳಿಯಕ್ಕೆ ಮಾಡಿರೋದು. ಓಯ್ ಮಚ್ಚ ಇಲ್ಲೂ ಚೆನ್ನಾಗೈತು. ಲೇ ರಾಹುಲ, ನಿನ್ ಮಗನ್ ಕಾರ್ ಐತೋ ಇಲ್ಲಿ? ಹ್ಞೂ. ಓ ಅವಾಗೇ ನೋಡ್ಬಿಟ್ಟ? ಇಲ್ಲ ಜಿಮ್ ಐಟಮ್ಸ್ ಐತೆ ನಿನ್ ಮಕ್ಳದು. ಏಯ್ ಬಾರೋ, ಅದು ತಪ್ಪು ತಿಳ್ಕೊಂತಾರೆ ಗೈಸ್. ಇವಾಗ ನಾನು ಶಿವರಾಜು ಫಸ್ಟು ನೀರಲ್ಲಿ ಡೈ ಹಾಕಕ್ಕೆ ಹೋಗ್ತಿದ್ದೀವಿ. ನಾಳೆ ಆಗುತ್ತೆ ಅಲ್ವೋ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ಡೈ ಹಾಕ್ತೀರಿ ಅಷ್ಟೇ. 5 minutes later. ಸೊ ಗೈಸ್ ಫಸ್ಟು ನಾನೇ ಡೈ ಹೊಡಿತಿದ್ದೀನಿ. ಇವಾಗ ತಾನೇ ಒಬ್ಬ ರೀಚಾರ್ಜ್ ಮಾಡ್ತಾ ಇದ್ದ. ಇಷ್ಟೇ ಇರೋದು. ನಿಂತ್ಕೊಂಡಿದ್ಯಾ? ಇಲ್ಲೇ ನಿಂತಿಲ್ಲ ಅವ್ನ್ಲೇ. ನಿಂತಿಲ್ಲ ಗುರು, ಈಜ್ ಬರಲ್ಲ ಗುರು ನಂಗೆ. ಉದ್ದ ಇದೆಯಲ್ಲ ಅವ್ನಿಗೆ. ನಿಂತ್ಕೊಂಡಿದ್ಯಾ ಇಲ್ವಾ? ನಿಂತ್ಕೊಂಡಿದ್ದೀನ. ಹೌದಾ, ಓಕೆ. ಅವನಿಗಿಂತ ಉದ್ದ ಇದೆಯಾ ನೀನು? ನೋಡಿ ಗಾಯ್ಸ್, ಹೇಳು. ಆ ಕಡೆ ಎಲ್ಲ ಓಡಿಸ್ಬಾರ್ದು. ಏ ಅದರಲ್ಲೆಲ್ಲ ಏನೋ. ಸೊ ಗೈಸ್ ಎಲ್ಲ ಜಾಲಿ ಜಾಲಿ ಫುಲ್ ಸೈಕ್ ಆಗೈತೆ ನೋಡಿ.
ಫುಲ್ ಈಜಿಂಗೆ ಹುಡುಗರೆಲ್ಲ ಇಲ್ಲಾರೋ ಕೂಲಾಗೆ ಮಸ್ತ್ಗೈತೆ. ವಾಮ್ ಆಗಿರ್ಬೇಕು. ಇನ್ನ ಮರದ ಮೇಲಿಂದ ಡಿ ಹೊಡಿಬೇಕು, ಇನ್ನ ಸಕ್ಕದಾಗಿರುತ್ತೆ. ಟ್ರೈ ಮಾಡ್ತೀನಿ ಇವಾಗ. ಸೈಡ್ ಬಾ ಆಯ್ತು. 20 ನಿಮಿಷ ನನ್ನ ಮೇಲೆ ಎತ್ಬಿಡ್ತೀನಿ. ನಾವು ಆಳ ಇಲ್ಲ ಬಿಡು. ಎಡ್ಸಲ್ಲಿದ್ದೀನು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮೈ ನೇಮ್ ಇಸ್ ಜಾನ್ಸಿ. ನಾನು ಮಾಡೋಣ ಬೇಡ ಗುರು. ಅದು ಹೈಟ್ ಆಗ್ತಿದ್ದೀನು. ನಾನು ಎಡ್ಜಲ್ ನಾನು ಇವಾಗ ಎಷ್ಟು 6 ಅಡಿ ಮಚ್ಚ ಟೆನ್ಷನ್ ತಗೊಂಬೇಡ, ನಾವು ಯಾರು ಸೈಯಲ್ಲ. ನೋಡಿ ಏನೇ ಐತೆ. ಹೌದಾ? 2 hours later. ಗೈಸ್, ಇವರು ಶಾಪಿಂಗ್ ಹೋಗಿದ್ರು, ಇವಾಗ ಇಳಿತವ್ರೆ ನೀರ್ಗೆ. ಇಳಿ ಮಚ್ಚ ಹಂಗೆ. ಏ ಮಚ್ಚ ಹಂಗೆ ಬಿದಾಗ ನಾನೇ ಇಳಿತಿದ್ದೀನಿ. ಮಚ್ಚ ಇರ್ಬೇಕು, ಕಾಲತ್ರ ಇರ್ಬೇಕು. ಏಯ್ ಮಚ್ಚ ಕಾಲತ್ರ ಇರ್ಬೇಕು. ಏ ಡೈ ಹೊಡಿಯೋ. ಕಾಗೆ ನನ್ನ ಮಗನಿಗೆಲ್ಲ ಅಪ್ಪನಾಗಿದೆಯಲ್ಲ ಗಂಟು. ದಳ ತಳ್ಬಿಟ್ಬಿಡ್ತಾರೆ. ನಿಜ ಇವಾಗ ತಾನೇ ಕಷ್ಟಪಟ್ಟು ನಾವು ಈಜೆಲ್ಲ ಆಡಿ ಸ್ನಾನ ಮಾಡ್ಕೊಂಡಿದೀವಿ. ಇವಾಗ ಶಾಪಿಂಗ್ ಹೋಗಿದ್ರು, ಇವಾಗ ಬಂದ್ಬಿಟ್ಟು ಎಲ್ಲರಿಗೂ ಹೇಳಿತಾರೆ. ತೋರಿಸ್ತೀನಿ ನೋಡಿ. ಅಲ್ಲಿ ಎಲ್ಲರಿಗೂ ಫುಲ್ ಟಾರ್ಗೆಟ್. Congratulations, brother. Congratulations. Okay. ಅಷ್ಟೇ. ಸೊ ಗೈಸ್, ನಾವು ಇವಾಗ ಎಸ್ಕೇಪ್ ಆಗ್ತೀವಿ, ಇಲ್ಲ ಅಂದ್ರೆ ನಮಗೂ ಟಾರ್ಗೆಟ್ ಮಾಡ್ಬಿಟ್ಟು ಎಸಿತಾರೆ. ಆ ಕಡೆ ಬಂದು ನಿನ್ ಫೋನು ಇದ್ದಿಲ್ಲ, ನಿನ್ ಫೋನು ನನ್ನ ಹತ್ರ ಇದ್ದಿಲ್ಲ, ಅದರದ್ದು ಖುಷಿ. ಅದಕ್ಕೆ ಹಾಕೊಂಡು ನೂಕಿದ್ ನಿನ್ನ. ಬರ್ದಿಲ್ದಿರೋ ನಾನು ಕೆಟ್ಟದಾಗ ಬೈಕೋತೀನಿ. ಅಪ್ಪ ನಾನು ಬೈಕೋತೀನಪ್ಪ, ಮಣ್ಣಿಗಿನ್ ಸಿಕ್ಕಿದ್ರೆ ಮತ್ತೆ ಹೋಗಿ ದುಮ್ಕೋ ಮನ್ಸ್ನಾಗು. ಯಾರೇ ಐತಿಲ್ವಲ್ಲ ಇದು. ಲೈ ಸಾಗರ್ ಬೇಕಾದ್ರೆ ಹಾಕೊಳ್ರಿ, ಅವ್ನು ನೀರಲ್ಲಿ ಆಡಿಲ್ಲ. ಹೋಯ್ತದು ತಿಕ್ಕ ಮುಚ್ಕೊಂಡಿರೋ. ವಾಟರ್ ಪ್ರೂಫ್ ಹೋಗ್ರ. ವಾಟರ್ ಪ್ರೂಫ್ ಅಲ್ಲ, ನಿಜ ವಾಟರ್ ಪ್ರೂಫ್ ಅಲ್ಲ ಲೇ. ನಿಜ ವಾಟರ್ ಪ್ರೂಫ್ ಅಲ್ಲ ಲೇ. ಮೀನು ಹುಡುಕು, ಮೀನು ಅಂಡರ್ ವಾಟರ್ ಇಕ್ಬಿಟ್ಟು ಬರೋಣ, ಚೆನ್ನಾಗಿರುತ್ತೆ. ನೋಡಿಲ್ವಾ, ಒಳಗೆ ಎಲ್ಲ ಇಕ್ಕಿರ್ತಾರೆ, ಕೆಳಗೆ ಪೂಲಲ್ಲಿ. ಆ ಹುಡುಗ ಓಡ್ತಾ ಹೋದು, ಯಾರೋ ಹಿಡಿಯಿಂದ ಅವ್ನು ನೋಡೋಗ್ತಾವ. ಓಡ ಅಂದ್ರೆ A few inches later. ಓಡಾಡ್ಸ್ತವ್ರೆ. ಇವನಿಗೆ ಹೇಳಿದೆ ನಾನು ರೂಮಲ್ಲಿ ಹೋಗಿ ಲಾಕ್ ಹಾಕೊಳ್ಳೋಣ ಅಂದರೆ, ರೂಮಲ್ಲಿ ಇದ್ರೆ
ಲ್ಯಾಕ್ ಮಾಡ್ತಾರೆ ಬೇಡ ಅಂದ ಆ ನನ್ನ ಮಕ್ಳು ಆಡೋದು ಬಿಟ್ಟು ನಮಗೆ ಲ್ಯಾಕ್ ಮಾಡಕ್ಕೆ ನೋಡ್ತಾವ್ರೆ. ನಾನು ಅದಕ್ಕೆ ಹುಷಾರಾಗಿ ಚಪ್ಪಲಿ ಯಾರ ಸಿಕ್ತು ಹಾಕೊಂಬಂದೆ. ನಂಗೆ ಗೊತ್ತಾಯ್ತು ಅವ್ನು ಇಲ್ಲಿದ್ದಾಗ ಓಡ್ಬಿಟ್ಟೆ. ಅಲ್ಲಿ ಕೂತವ್ರು ಅವ್ರಿಬ್ರನ್ನ ಬಿಟ್ಬಿಟ್ಟು ನಮ್ಮ ಮನೆಗೆ ಕೊಡೋರಲ್ಲ ಸಿಸಾ. ಅಯ್ಯೋ ನೀನೇ ಮೇಲದ್ರಲ್ಲಿ ಶಿವರಾಜ್ ಟಾರ್ಗೆಟ್ ಹಾಕ್ಸಿರೋದು. ಬಿಟ್ಟಿರ್ತಾರೆ ಶಿವರಾಜ್ನಂತೂ ಫುಲ್ಲು. ಓಡ್ ಬಂದವನ್ ಬೇರೆ. ನೀವೇನ್ ಜಾಪನೀಸ್ ಏನೋ ಬ್ಲರ್ ಮಾಡಕ್ಕೆ? ಜಾಪನೀಸಾ ನೀವು? ಇಲ್ಲ ಗೈಸ್ ಚಪ್ಪಲಿ ಹಾಕೊಂಬರಕ್ ಹೋಗ್ಬಿಟ್ಟು ಸಾಗರ್ ಕೂದಲು ಎಳೆಯಿಂದ ಪಾರಾಗಿದ್ದಾನೆ. ಏನ್ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು. ಆದ್ರೆ ನಮ್ ಇಬ್ರಿಗೆ ನೀರಿಗೆ ಹಾಕಕ್ಕೆ ಸಮಾಧಾನ ಇಲ್ಲ. ಅವ್ರ ನಾವ ನೋಡೋದ ಎಲ್ಲರೂ ಅಲ್ಲಿ ತಗ್ಲಾಕೊಂತ ಇದೀರಿ ನೋಡೋಣ. ಹುಷಾರ್ಗಳು ಒಳಗೆ ಬಂದು ಲಾಕ್ ಮಾಡ್ತಾರೆ, ಡೋರ್ ಹೊಡೆದಾಕ್ಬಿಡ್ತಾರೆ ಅಂದ್ಬಿಟ್ಟೆ. ನೋಡಿ ಅಲ್ಲಿ ತೋರಿಸ್ತೀನಿ. ಚಿಲ್ಕ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟಿದ್ದೀವಿ. ಬೇಡ ಬೇಡ ನೀನು ಮಾತಾಡ್ಬೇಡ ಬ್ರೋ, ತಗ್ಲಾಕೋಗ್ಬಿಡ್ತೀವಿ. ನಕ್ಕನ್ ಕಾಯ್ತವ್ರೆ ನಮ್ಮಿಬ್ಬರನ್ನ ಒಳಗಾಕಕ್ಕೆ. ನಕ್ಕನ್ ನಮ್ಗಂತೂ ಆಯ್ತಾನೆ ಇಲ್ಲ, ತಲೆ ಬೇರೆ ನೋಯ್ತೈತೆ. ಆಗ್ಲೇ ಒಂದ್ಸರಿ ಬಿಡಲ್ಲ ಗೈಸ್, ಇವತ್ತು ಡೋರ್ ಓಪನ್ ಮಾಡಿದ್ರೆ ಪಕ್ಕ ಲಾಕೆ. ಅದಕ್ಕೆ ಕಾಯ್ತಾ ಇದ್ರು. ನಾನೇ ಸರೆಂಡರ್ ಆಗ್ತಾ ಇದ್ದೀನಿ. ನನ್ನ ಮಕ್ಕಳು ಬಿಡಲ್ಲ. 10 ಗಂಟೆ ಆದ್ರೂ ಬಿಡಲ್ಲ, ನೀರಲ್ಲಿ ಹಾಕಿ ಹಾಕ್ತಾರೆ. ಅದಕ್ಕೆ ನಾನೇ ಸರೆಂಡರ್ ಆಗ್ತಾ ಇದ್ದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅವ್ರು ಬರ್ತಾರೆ ಟೇಬಲ್ ಕೂಡ ಹಾಕಿದ್ರಿ. ನಾನು ಬರ್ತೀನಿ. ನೀನು ಹೋಗೋ ಬಾತ್ರೂಮ್. ನಾನೇ ಸರೆಂಡರ್ ಆಗಿ ಬೀಳಕ್ಕೆ ಹೋಗ್ತೀನಿ. ಓಕೆ, ಆಟ ಬಿಟ್ಟು ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಾಟಾ, ಬೈ ಬಾಯ್. A few moments later. ಚಿಕನ್ ಎಲ್ಲ ತಂದಿದ್ದೀವಿ. ಫ್ರೆಂಡ್ಸ್ ಎಲ್ಲ ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಗೈಸ್, ಇಲ್ಲಿ ಅಡುಗೆ ಸೆಟಪ್ ಮಾಡಿದ್ದೀವಿ. ರೆಡಿ ಮಾಡ್ತಾನೆ ಮರುಣ್ ಭಟ್ಟ. ಇವನೇ ಭಟ್ಟ, ನಮ್ಮ ಭಟ್ಟ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಮತ್ತೆ ನಿನ್ ತರ ಡವ್ ಅಲ್ಲಿದ್ದು ಇಲ್ಲಿದ್ದು ಅಂದದಾ ಅದೆಲ್ಲ ಹಾಕೋ. ಇವಾಗ ಏನೋ ಮಚ್ಚ ಅದು ಏನ್ ಚಿಕನ್? ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾನೆ. ಸಕ್ಕತ್ತಾಗಿ ಮಾಡಿದ್ದಾನೆ. ಸೊ ಇವಾಗ ಬಾರ್ಬಿಕ್ಯೂ ತರಕ್ ಮಾಡಕ್ಕೆ ಅರುಣ್ ಸೌದೆ ಎಲ್ಲ ತರಕ್ ಹೋಗೋನೆ. ನೋಡಿ ಇನ್ನ ತರಕ್ ಹೋಗಿದಾರ. ತೋರ್ಸಲ್ಲ, ಮಿಷಿನ್ ಇಲ್ಲ ಐತೆ. ಇನ್ನ ನಾನು ಅದೇ ತಾನೇ ಹೇಳಿದ್ದು. ನಮ್ ತೇಜಸ್ ಲಿವರ್ ಅಲ್ಲಿ ಹೊಸ್ದಾಗೇನೋ ಡಿಶ್ ಮಾಡ್ತಾವನೆ. ಅದೇನಂತ ಹೆಸರು ಗೊತ್ತಿಲ್ಲ, ತಿಂದಾದ್ಮೇಲೆ ಹೇಳ್ತೀವಿ. ಸೊ ಲಿವರ್ ಫ್ರೈ, ಅದು ಚಿಲ್ಲಿ ಚಿಕನ್ ಆಗಿದೆ. ಲೇ ಅದು ಲಿವರ್ ಫ್ರೈ ಇನ್ನ ಮಾಡ್ತಾ ಇದಾರೆ. ಇನ್ನ ಹೆಸರು ಲಿವರ್ ಫ್ರೈ ಡಿಫ್ರೆಂಟ್ ಹೆಸರು. ಚಿಲ್ಲಿ ದಾ ಇಲ್ಲ. ಹಾ ಸರಿ, ಹೊಸದಾಗಿರ್ತಾರೆ. ಇವಾಗ ಅಲ್ಲಿ ನಮ್ಮ ಅರುಣ್ ಅವರು ಗೀ ರೈಸ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಫೈರ್ ಕ್ಯಾಂಪು ಇಲ್ಲಿ ನೋಡಿ, ಫುಲ್ಲು ಜಾಲಿ ಜಾಲಿ. ಸಾಗರ್ ಏನು ಮಾಡ್ತಿದ್ಯಾ? ಸೌದೆ ಮುರಿತಿದ್ಯಾ? ನೋಡಿ ಗೀ ರೈಸ್ಗೆ ರೆಡಿ ಮಾಡ್ಕೊಂಡಿದ್ಯಾ. ಅಲ್ಲಿ ಸಿಲಿಂಡರ್ ಚಿಕ್ಕದಾಗಿ ಬರ್ತಾಯಿತ್ತು ಗ್ಯಾಸು, ಅದಕ್ಕೆ ಫೈರ್ ಕ್ಯಾಂಪ್ ಅದೇ ಇಕ್ಬಿಡಲೇ. ಇಲ್ಲಿ ನೋಡಿ ನಮ್ಮ ಕಾಗೆ ಅಲ್ಲಿಂದ ಇಲ್ಲಿಗೆ ಹಾರ್ಕೊಂಡಿದೆ. ಕತ್ಲಲ್ಲಿ ಕಾಣಿಸ್ತಾನೆ ಇಲ್ಲ. ಗಿರೇಜ್ ಜೊತೆಗೆ ಬಾರ್ಬಿಕ್ಯೂಗೂ ಕೂಡ ರೆಡಿ ಮಾಡ್ಕೊಂತಿದೀವಿ ಸೆಟಪ್. ಇನ್ನೂ 3 ಆಳ ಬ್ಲಾಕ್ ಕಲ್ಲಿದ್ದಿದ್ರೆ ಚೆನ್ನಾಗಿ ಅನ್ಕೊಳೋದು. ಹೌದಾ? ಸೋಫಾ ತಂದಿಕ್ತಾನಂತೆ, ಚೇರ್ ಇಲ್ಲ ಅಂತ. ಸಿಗರೇಟ್ಗಳೇ ಇಲ್ವೋ ನಾವು? ಸೊ ಗೈಸ್,
ಗೀ ರೈಸ್ ರೆಡಿ ಆಗ್ತಿದೆ. ರಾಹುಲ ಅಲ್ಲ ಸ್ವಲ್ಪ ಅಂದ್ರೆ ಎಲ್ಲ ಹೋಗ್ತಾನೆ. ಎಲ್ಲ ಹೋದ ಅವನು ಚದ ಹಾಕ್ಬಿಡು. ಹಾಕ್ಬಿಡು ಅದೇನಾಗಲ್ಲ. ಲೇ ಅದೇನು ಗಮ ಹಾಕ್ಬಿಡು. ಆ ಪೇಪರ್ ಅಲ್ಲಿ ಹಾಕ್ಬಿಡು, ಅಲ್ಲಿ ಹಾಕ್ಬಿಡು ಪೇಪರು. ಗೋಡಂಬಿ ಹಾಕ್ತವನೆ, ಮಿಕ್ಕಿದಲ್ಲಿ ಪಜಾರ್ ಮಾಡ್ಕೊಂಡವನೆ. ಅದ್ರಲ್ಲಿ ನಾನು ಸ್ವಲ್ಪ ಇಸ್ಕೊಂಡು ತಿಂತೀನಿ. ಸೊ ಗೋಡಂಬಿ, ಪಲಾವ್ ಎಲೆ, ಮತ್ತೆ ಈರುಳ್ಳಿನ ತಾನೇ ಫಸ್ಟ್ ಹಾಕ್ಬೇಕು. ನೀನೇನೋ ಲಾಸ್ಟಿಗೆ ಹಾಕ್ತಿದ್ದೆ. ಫುಲ್ ಇದು ಮಾಡಿ ಮಚ್ಚಿ ಸೆಂಟ್ರಿಗೆ ಹಾಕು ಮಚ್ಚ, ಈರುಳ್ಳಿ ಹಾಕು. ಫಸ್ಟ್ ಈರುಳ್ಳಿ ಹಾಕೋದು ಬಿಟ್ಬಿಟ್ಟು ನೀನು ನೋಡ್ಬಾರ್ದು. ನೀನು ಹೆಂಗ್ ಬೇಕಾದ್ರೆ ಹಾಕು. ಹೇ ಈರುಳ್ಳಿ ರೆಡ್ ಆಗ್ಬೇಕು ಮತ್ತೆ ಫಸ್ಟ್ ಎಣ್ಣೆ ಅದೇ. ಇವಾಗ ಇದ್ರೆ ಅದು ಹಾಫ್ ಬಾಯ್ಲ್ ಮಾಡ್ಕೊಂಡು ಹಾಫ್ ಬಾಯ್ಲ್ ಮಾಡಕ್ಕೆ ಅದು ಆಮ್ಲೆಟಾ ಮಚ್ಚ? ಮಚ್ಚ ಹಂಗೆ ಚಪ್ಪಲಿ ಹಾಕೊಳ್ಳೋ, ನಮ್ದು ಅಲ್ಲಿ ಹಾಕೊಂಬರೋ. ಗೀ ರೈಸ್ ಮಾಡ್ತಾ ಇದ್ದೀವಿ. ಪ್ರಿಪೇರಿಂಗ್ ಗೀ ರೈಸ್. ಫುಲ್ ಹೊಗೆ ಹೊಗೆ. ಹೊಗೆ ರೈಸ್ ಆಗ್ಬಿಟ್ಟಿದೆ. ಉಲ್ಟಾ ಮಾಡೋ ಚೇರಿ ಇವಾಗ ಅಷ್ಟೇ. ಮಚ್ಚ ಅಕ್ಕಿ ತೊಳ್ದ? ಗೊತ್ತಿ ಮಚ್ಚ ಅಕ್ಕಿ ತೊಳ್ದೇನಾ? ಆಚೆ ಬರುತ್ತೆ ಪಕ್ಕ, ನನಗೆ ಗೊತ್ತಿದ್ದು. ಜಾಸ್ತಿ ಆಯ್ತಾ 100% ಅಕ್ಕಿ ತಪ್ಪಲೆ ದೊಡ್ಡದು ಬೇಕಿತ್ತು. ಇಲ್ಲ ಲೈ ಇಲ್ಲ 100% ಆಚೆ ಬರುತ್ತೆ ಸರ್. ಎಲ್ಲಾರು ಹೇಳ್ಬಿಡೋದು. ಏ ಇಲ್ಲ ಲೈ, ಅದು ಅದಕ್ಕಿಂತ ಒಂಚೂರು ಕಮ್ಮಿ ಇರ್ಬೇಕು. ಅದು ಜಾಸ್ತಿ ಬರಲ್ಲ, ಕಮ್ಮಿ ಬರುತ್ತೆ. ಎಲ್ಲಿಲ್ಲ ತೊಳೆದು ಬಂದ್ರೆ ಹಂಗೆ ಅಲ್ಲೇ ಅದರಲ್ಲೇ ತಿನ್ಬಿಡ. ಹಂಗೆ ಹಾಕ್ಬಿಡ್ರಿ ಯಾವಾಗ ಅವಾಗ. ಬಾಬಾ ಹಾಕ್ಬಿಡೋಣ. ಆಚೆ ಬರಲ್ವ? ಬರುತ್ತಾ ಮಚ್ಚೆ? ಬರ್ಡೇಗೆ ಹೆಂಗೋ ಮಾಡ್ತೀವಿ, ಕಟ್ ಮಾಡೋರು ವೇಟ್ ಮಾಡ್ತೀವಿ. ಪೊಂಗಲ್ ಅನ್ಕೊಳ್ರು ಅಷ್ಟೇ ಯಾರೋ. ಪೊಂಗಲ್ಲ ಪೊಂಗಲ್ ಗೀ ರೈಸು. ಮೂರು ಹಬ್ಬ ಇಲ್ಲಿ ಮಾಡ್ತಾ ಇದೀವಿ ಅನ್ಕೋ. ಲೇ ಹಬ್ಬ ಆಯ್ತು. ಗೀ ರೈಸ್ ಗೀ ರೈಸಿಗೆ ಯಾರು ಹಬ್ಬ ಮಾಡ್ತಾರೆ? ಪೊಂಗಲ್ ಅಂತ ಹಬ್ಬ ಮಾಡ್ಕೊಳ್ರು. ಆಚೆ ಬರುತ್ತೆ ಅಂದ್ರೆ ನಾವು ಮಾಡ್ತಾ ಇರೋದು ಗೀ ರೈಸು. ಬಂದ್ರೆ ಪೊಂಗಲ್. ನಾವು ಕನ್ನಡಿಗರು. ನಾವು ಸಂಕ್ರಾಂತಿ ಅಂತೀವಿ ನಾವು. ತೋರಿಸ್ಬಿಟ್ಟು ಪೊಂಗಲ್ ಮಾಡೋದು, ಸಂಕ್ರಾಂತಿ ಮಾಡೋದು. ಮಕ್ಕಳೇ ಜನವರಿ 1ಗೆ ಹ್ಯಾಪಿ ನ್ಯೂ ಇಯರ್ ಅನ್ನೋದು. ನಾವೆಲ್ಲ ಯುಗಾದಿ ಬಂದ್ರೆ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಲ್ಲೇ ಎಣ್ಣೆ ಹೊಡೆದು ಮಾಡ್ಕೊಂಡು ಎಣ್ಣೆ ಹೊಡಿಯಕ್ಕೆ ಯಾವತ್ತಾದ್ರೂ ಪರವಾಗಿಲ್ಲ. ಇವತ್ತೇನಕ್ಕೆ ಇವತ್ತು ನ್ಯೂ ಇಯರ್ ಮತ್ತೆ ಎಣ್ಣೆ ಹೊಡಿತಿದ್ಯಾ? ಹೌದು, ನಮ್ಮ ಶಿವರಾಜನ್ ಬೇಕಪ್ಪ ಪಾರ್ಟಿ ಅದು. ಏನಾದ್ರು ನಂದೊಂದು ಬಂದ್ಬಿಡಿ ನೀವು. ಎಲ್ಲ ಗಾಂಡಿ ಹತ್ರ ಮಾರಿ ಆಯ್ತು ಮಚ್ಚ. ದುಬೈಗೆ ಹೋಗ್ಬಿಟ್ಟು ಹೊಸ ಲೈಫು, ಹೊಸ ಹುಡುಗಿ, ಹೊಸ ಜೀವ, ಅವರ ಅಮ್ಮ ಎಲ್ಲ ಚೇಂಜ್ ಆಗಿರೋದು ನೋಡ್ಕೋ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಟನೆ ಮಾಡ್ಬಿಡ್ತೀನಿ ಎಲ್ರು. ಬಾಯ್ ಬಾಯ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಮಚ್ಚಿ ಎಲ್ಲೂ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಹೊಸೂರು ದಾಟ್ಬಿಟ್ಟಿರ್ತಾನೆ ಅನ್ಸುತ್ತೆ ಮೋಸ್ಟ್ಲಿ ಅಣ್ಣ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಮಚ್ಚ ನಾನು ಇಂಟರ್ನ್ಶಿಪ್ ಮಾಡುವಾಗನೇ ದುಬೈಗೆ ಹೋಗೋದು ಕನ್ಸ್ಕೊಂಡಿದ್ದೆ ಮಚ್ಚ. ನಮ್ಮ ಮನೇಲಿ ಕಳ್ಸಿಲ್ಲ. ಮಚ್ಚ ಇದು ತಿರ್ಗಾ ನೀನು ಹೊಸ ಟೌನ್ ಕರ್ಕೊಂಡು ಹಳೆ ಇದ್ರ ಹತ್ರ ಹೋಗ್ತೀಯಾ? ಎಲ್ಲ ಇಕ್ಕಿದೀನಿ. ಹೊಸ ಡವ್ ಬಂದಿದ ತಕ್ಷಣ ಅವಳಿಗೆ ಫಸ್ಟ್ ಕೆಲಸ ಅದೇ ಫೋರ್ಸ್ ಮಾಡ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಥ್ಯಾಂಕ್ ಯು ಅನ್ನೋ ಅಂತೀನಿ ಅವಳಿಗೆ. ಏನಕ್ಕೆ ಎಂತ ಸ್ಯಾಡಿಸ್ಟ್ ನನ್ ಮಗನು ನೀನು. ಏನು ಬಂದವಳೆ ಅಳಬಳ್ ಸುದ್ದಿ ಬೇಡ, ಜಗಳ ಆಡ್ದಿರೋಣ ಅನ್ಕೊಳಣ. ತಪ್ಪು ತಾನೆ ಮಚ್ಚ. ಫೋಟೋಸ್ ಎಲ್ಲ ಅವಳ ಕೈಗೆ ಡಿಲೀಟ್ ಮಾಡಿಸ್ತೀನಿ. ನಂಬರ್ ಅವಳ ಕೈಗೆ ಡಿಲೀಟ್ ಮಾಡಿಸ್ತೀನಿ. ಹೊಸ ಹುಡುಗಿ ಸಿಕ್ಕಿದ್ಮೇಲೆ ಒಂಥರ ನೋಡ್ಕೊ, ಅವಳ ಜೊತೆ ಬಾಳೋ ನಮ್ಮನ್ ಯಾವ ಜೊತೆನೋ ಬಾಳೋ ಹಂಗ್ ಬಾಳ್ತೀನಿ. ಎಲ್ಲ ಡಿಲೀಟ್ ಮಾಡ್ತಾನಪ್ಪ, ಮಾಡ್ಲಿ ಎಲ್ಲ. ಅವನೇನೋ ಕೇಳ್ತಾನೆ ಹೇಳು. ಆಮೇಲೆ ಏನು ವಾಟ್ ಆಮೇಲೆ ಹಿಂಗೆ ಮಾಡ್ಕೊಂಡು ಟೆಲಿಕಾಲಿಂಗ್ ಇಕ್ಬಿಡ್ತಾನೆ. ಎಲ್ಲಾ ಹುಡುಗಿರಿಗೆ ಹೋದ್ರಿ ಫೋನ್ ಹಾಕೋ ಹೊಡ್ಕೊಂಡು ಪವಿತ್ರ ಗೌಡ ಹೋಗ್ತಾ ಇರಬೇಕು. ಪವಿತ್ರ ಗೌಡನೂ ಆಗೋದ್ಲ ನಿನಗೆ? ಪವಿತ್ರ ಗೌಡ ಬರ್ತಾರೆ. ಪವಿತ್ರ ಗೌಡ ಮುಗಿತಾರೆ, ಹೊಸ ನಾಲ್ಕು ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಾನೆ, ನೀನ್ ವೈರಲ್. ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಗೀ ರೈಸ್ ಆಗ್ಬಿಡೈತೆ. ಆಗ್ಬಿಡ್ತಲ್ಲ ಅವಾಗ ಹೇಳೋಣ ಅದೇನೇನು ಹೇಳ್ತೀವಿ. ಇವನ್ ಹೆಂಗ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ.
ಎಲ್ಲ ಇಲ್ಲ ಲೇ ಗಾಯ್ಸ್ ಬಾರ್ಬಿಕ್ಯೂಗೆ ಅರುಣ್ ರೆಡಿ ಮಾಡ್ತಾ ಇದ್ದಾನೆ. ಟ್ಯಾಲೆಂಟೆಡ್ ಗಾಯ್ಸ್. ಬ್ರಷ್ ಇದ್ದಿಲ್ಲ, ಬ್ರಷ್ ಇದ್ದಿಲ್ಲ, ಅದಕ್ಕೆ ಗಂಡು ಮಕ್ಳು ಬಾರ್ಬಿಕ್ಯೂ. ಯಾವ ಬೋಳಿ ಮಗ ಹೇಳಿದ್ರಿ ಗಾಯ್ಸ್ ಬಾರ್ಬಿಕ್ಯೂ ಗೆಟ್ಟಿಂಗ್ ರೆಡಿ. ಇವನು ಯಾರು ಇವನು ಸಾಂಗ್ ಆಫ್ ಮಾಡು ಅನ್ಕೊಂಡು ಅವಾಗ ಮತ್ತೆ ಕಾಪಿ ಬೀಳುತ್ತೆ. ಆಡಿಯೋ ಕ್ಯಾಪ್ಚರ್ ಆಗಲ್ವಾ? 5 ಸೆಕೆಂಡ್ ಅಂತ ಕಾಪಿ ಬೀಳುತ್ತೆ. ಗೈಸ್ ಇದು ಕರೆಕ್ಟಾಗಿ ಬೆಂದಿದ್ದಿಲ್ಲ, ಅದಕ್ಕೆ ಕಡ್ಡಿಯಿಂದ ತೆಗೆದುಬಿಟ್ಟು ಹಂಗೆ ಫ್ರೈ ಮಾಡ್ತಾ ಇದ್ದೀವಿ. ಅದೆಲ್ಲ ಇಲ್ಲ, ನಮ್ಗೆ ಕಡ್ಡಿಲ್ ಚುಚ್ಚಿ ಮಾಡಕ್ ಬಂದಿಲ್ಲ ನಮ್ಗೆ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲ ಕಡ್ಡಿಲ್ ಬೇಯ್ದಿಲ್ಲ ಕರೆಕ್ಟಾಗಿ ಹಾಕಿದ್ವಿ. The next morning. ಅಲ್ಲಿ ನೋಡಿ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡವ್ರೆ. ಬೆಳಗ್ಗೆ 5 ಗಂಟೆ ಡ್ಯಾನ್ಸ್ ಆಡಿದ್ರು. ನಾನು ಅದಕ್ಕೆ ಬಂದು ಬೇಗ ಮಾಡ್ಕೊಂಡ್ಬಿಟ್ಟೆ. ನೋಡಿದ್ರೆ ಮಳೆ ಬರ್ತೈತೆ, ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಇನ್ನು ಯಾರೂ ಎದ್ದಿಲ್ಲ, ಎಲ್ಲ ಹಂಗೆ ಆಚೆ ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡ್ರಿ ಇನ್ನು ಯಾರೂ ಎದ್ದಿಲ್ಲ. ಇರಿ ಅವ್ರೆ ಅಲ್ಲೆಲ್ಲೇ ಆಕಲ್ ಬರ್ತಾರೆ ತೋರಿಸ್ತೀನಿ. ಸೊ ಗೈಸ್ ಸಾಗರು, ಶಿವರಾಜು, ತರುಣ, ಇಲ್ಲಿ 3 ಜನ. ಇನ್ನೊಂದು ಸಾಗರು, ತೇಜಸ್ಸು, ನೋಡಿ ಫುಲ್ಲು ಮಳೆ. ನೈಟ್ ಬೆಳಗ್ಗೆದಷ್ಟಕ್ಕೆ ಫುಲ್ ಮಳೆ ಬರ್ತಾ ಇದೆ. ಗೈಸ್ ಇವಾಗ ಹಾಲು ತೊಗೊಂಬರೋಕ್ಕೆ ನಾನು ತೇಜಸ್ಸು ಸಾಗರ್ ಹೋಗ್ತಾ ಇದ್ದೀವಿ. ಹಾಲು ತೊಗೊಂಬರೋಕ್ಕೆ 5 ಕಿಲೋಮೀಟ್ರ್ ಅಲ್ಲ 10 ಕಿಲೋಮೀಟ್ರ್ ಹೋಗ್ಬೇಕಿಲ್ಲಿ. ನೋಡಿ ಮಳೆ ಇದೆ, ಅದಕ್ಕೆ ಕಾರಲ್ಲೇ ಹೋಗ್ತಾ ಇದ್ದೀವಿ ಹಾಲು ತರೋಕ್ಕೆ. ಇನ್ನು ಎಲ್ಲ ಹುಡುಗರು ಯಾರು ಎದ್ದಿಲ್ಲ, ಎಲ್ಲ ಮಲ್ಕೊಂಡೇ ಇದ್ದಾರೆ. ಅಂಗಡೀಲಿ ಇವಾಗ ಹಾಲು, ಸಕ್ಕರೆ, ಬಿಸ್ಕೆಟ್ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಗೈಸ್ ಹಾಲು ನೋಡ್ದ ಹೋಗೇ ಬರ್ತೈತೆ. ಕಟ್ ಮಾಡೋ ಮಗ, ನೀನು ಹಂಗೆ ಬಿಸಿ ಹಾಕ್ಬಿಟ್ರೆ ಅದೇ ಲೋ ಸ್ಟೈಲು. ಇನ್ನೊಂದು ಸ್ಟೈಲಾಗಿ ಕಟ್ ಮಾಡ್ತಾನೆ. ಲೇ ಕಟ್ ಮಾಡೋ ಆಟ ಆಡ್ಬೇಡ. ಅಲ್ಲಿ ಕಾಫಿ ಕಂಪ್ಲೀಟ್ ಆಗಿದೆ. ಸ್ಪೂನಲ್ಲಿ ಆಗಿ ಅಲ್ಲ ಒಂದು ಮಗ್ನಲ್ಲಿ ಹಾಳು, ಒಂಚೂರು ಬಿಸಿ ಆಗುತ್ತಲ್ಲ ಮಚ್ಚ, ಅದರಲ್ಲಿ ಎಲ್ಲ ಹಾಕ್ಸ್ಬೇಕಾಗಿತ್ತು. ಸ್ವಲ್ಪ ಸೆಕೆ ಬಿಡು, ನಮ್ಮ ಹುಡುಗರಿಗೆ ಕುಡಿಯೋದೇನಾಗಲ್ಲ. ಈಗ ಮಿಸ್ತಾರಂಭಿಸಿ ಈ ಮಗ್ಗಿನಿಂದ ಮಗಿಗೆ ಅಲ್ಲ ಸವೆ ಸೇರಿಸಿ ಸಾಕ್ಬಾರ್ದು. ಗೈಸ್ ರೂಮ್ ಚೆಕ್ಔಟ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಐಟಮ್ಸು ಒಳಗಡೆ ಬ್ಯಾಗ್ ಗಾಡಿ ತೊಗೊಂಬಂದಿರ್ತವ್ರೆ. ಫೋಟೋ ತಗೊಳಕ್ಕೆ ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಫುಲ್ ಮಸ್ತಾಗಿ ವೈಬ್ ಎಂಜಾಯ್ ಮಾಡಿದ್ವಿ ನೆನ್ನೆ ನೈಟು. ಚೆನ್ನಾಗಿತ್ತು. ಇರಿ ಇನ್ನು ಫೋಟೋ ಶೆಡ್ ಎಲ್ಲ ಮಾಡ್ಕೊಂಡು ಇನ್ನೊಂದು ವೀಡಿಯೋ ಮಾಡಬೇಕು, ಅದು ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಡ್ತೀವಿ. 2 hours later. ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಎಲ್ಲ ಇವಾಗ ಬಂದು ರೀಚ್ ಆದ್ರಿ. ಅಂದರೆ ನಾವು ಫಸ್ಟೇ ರೀಚ್ ಆಗಿದ್ರಿ, ಸ್ವಲ್ಪ ಫ್ರೆಂಡ್ಸು ಲೇಟಾಗಿ ಬಂದರು. ಇವ್ರು ನನ್ನ ಮಕ್ಕಳು ಸುಮ್ಮನೆ ಇರಲ್ಲ, ಹೇಳ್ಬಿಡ್ತಾರೆ. ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟು ಮತ್ತೆ ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ವಿ, ಆ ವ್ಲಾಗ್ ಕೂಡ ಬರುತ್ತೆ. ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಬಿಡಿ ಒಂದು 6 ತಿಂಗಳು.